ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. 3 ವರ್ಷ 100 ಹರ್ಷ ಅಂತ ಮೊನ್ನೆಯಷ್ಟೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದ್ದೂರಿಯಾಗಿ ಸಾಧನಾ ಸಮಾವೇಶ ಮಾಡಿತ್ತು. ಅದಾಗಿ 3 ದಿನಕ್ಕೆ ಹಸ್ತಪಾಳಿಯದ ಗದ್ದುಗೆ ಗುದ್ದಾಟಕ್ಕೆ ರೋಚಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ಬಿಟ್ಟಿದೆ. ಹೈಕಮಾಂಡ್ ಆಮಂತ್ರಣ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ದೆಹಲಿ ವಿಮಾನವನ್ನು ಹತ್ತಿದ್ದಾರೆ. ಸಿಎಂ ರಣತಂತ್ರದೊಂದಿಗೇನೆ ತೆರಳಿದ್ರೆ ಇತ್ತ ಡಿಕೆ ಕೂಡ ಇಂದ್ರಪ್ರಸ್ಥದ ಹಾದಿಯಲ್ಲಿದ್ದಾರೆ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ. ಹೋಗ್ತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆ ನಾಳೆ ಕೊಡೋರು 11 ಗಂಟೆಗೆ. ನೀಟ್ ತರ ಲೀಕ್ ಆದ್ರೆ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ. ಗದ್ದುಗೆ ಗುದ್ದಾಟವೋ ಪವರ್ ಶೇರಿಂಗೋ, ಹಸ್ತಪಾಳಯದಲ್ಲಿ ತೀವ್ರ ಕುತೂಹಲ, ಗದ್ದಲಕ್ಕೆ ಕಾರಣವಾಗಿರುವ ಕಾಂಗ್ರೆಸ್ ನಾಯಕತ್ವವೆಂಬ ಸಮರ ಅಂತಿಮ ಘಟ್ಟ ತಲುಪಿದೆ. ರಾಜ್ಯಸಭೆ ಚುನಾವಣೆ ನೆಪದಲ್ಲೇ ಸಿಎಂ ಆಹ್ವಾನ ಕೊಟ್ಟಿರುವ ಹೈಕಮಾಂಡ್ ನಾಯಕರು ಮುಂದಿನ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಈಗಿನಿಂದಲೇ ರಣತಂತ್ರ ಹೆಣೆದಿದ್ದಾರೆ. ಅದರ ಮೊದಲ ಭಾಗವಾಗಿಯೇ ಸಿಎಂ ದೆಹಲಿ ವಿಮಾನ ಹತ್ತಿದ್ದಾರೆ. ರೋಚಕ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತ ಗದ್ದುಗೆ ಗುದ್ದಾಟ. ಹೈ ಬುಲಾವ್, ಆಪ್ತರ ಪಡೆ ಜೊತೆ ದೆಹಲಿ ವಿಮಾನ ಏರಿದ ಸಿಎಂ. ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಗೆ ಆಗಮಿಸುವಂತೆ ತುರ್ತು ಬುಲಾವ್ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ದೆಹಲಿ ವಿಮಾನ ಏರಿದ್ದಾರೆ. ವಿಶೇಷ ಅಂದ್ರೆ ಏಕಾಂಗಿಯಾಗಿ ತೆರಳದ ಸಿದ್ದು ತಮ್ಮ ಆಪ್ತ ಸಚಿವರ ಪಡೆಯೊಂದಿಗೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಸಿಎಂ ಜೊತೆ ಗೃಹ ಸಚಿವ ಪರಮೇಶ್ವರ್, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಇನ್ನಿತರ ಸಚಿವರು ಕೂಡ ತೆರಳಲಿದ್ದಾರೆ. ಹೈಕಮಾಂಡ್ ಮುಂದೆ ತಮ್ಮ ಸಂಖ್ಯಾಬಲ ಹಾಗೂ ನಾಯಕರ ಬೆಂಬಲವನ್ನ ಪರೋಕ್ಷವಾಗಿ ಪ್ರದರ್ಶಿಸಲು ಸಿದ್ದರಾಮಯ್ಯ ಈ ತಂತ್ರಗಾರಿಕೆ ಹೆಣೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಇಂದು ರಾತ್ರಿ ಸಿದ್ದರಾಮಯ್ಯ ದೆಹಲಿ ತಲುಪಲಿದ್ದು, ನಾಳೆ ಬೆಳಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯುವ ಕುರಿತು ಸಮಾಲೋಚನೆ ನಡೆಯುವ ಸಾಧ್ಯತೆ ಇದೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ನಡೆಯುವುದು ಬಹುತೇಕ ಪಕ್ಕಾ ಎನ್ನಲಾಗ್ತಿದೆ. ಅಲ್ಲದೆ ರಾಜ್ಯಸಭೆ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಕುರಿತು ಸಮಾಲೋಚನೆ ಜೊತೆ ವಿಧಾನಸಭೆಯಿಂದ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವ ಚುನಾವಣೆ ಬಗ್ಗೆಯೂ ಮಾತುಕತೆ ನಡೆಯಲಿದೆ. ಪರಿಷತ್ನ 5 ಸ್ಥಾನಗಳ ನಾಮನಿರ್ದೇಶನದ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇನ್ನು ದೆಹಲಿಗೆ ತೆರಳುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ದೆಹಲಿಗೆ ಆಹ್ವಾನ ನೀಡಿದ್ದಾರೆ. ಆದರೆ ಸಭೆಯ ಅಜೆಂಡಾ ಏನು ಅಂತ ಗೊತ್ತಿಲ್ಲ ಅಂದಿದ್ದಾರೆ. ಇತ್ತ ಈ ಬಗ್ಗೆ ಮಾತನಾಡಿರುವ ಸಚಿವ ಸತೀಶ್ ಜಾರಕಿಹೊಳಿ ಮುಹೂರ್ತ ಫಿಕ್ಸ್ ಆಗಿದೆ, ನಾಯಕತ್ವ ಗೊಂದಲ ಬಗೆಹರಿಬೇಕು ಅನ್ನೋದೇ ಎಲ್ಲರ ಅಭಿಲಾಷೆ ಎಂದಿದ್ದಾರೆ. ವೇಣುಗೋಪಾಲ್ called me and intimated me the date and meeting. ಗೊಂದಲ ಬಗ್ಗೆ ಕರೆದರಂತ ನಮ್ಮ ನಿರೀಕ್ಷೆ. ಇದರಲ್ಲಿ ಅದು ಸಾಂದರ್ಭಿಕವಾಗಿ ಚರ್ಚೆ ಆಗ್ಬೋದು. MP ರಾಜ್ಯಸಭಾ ಅದರ ಮುಖ್ಯವಾಗಿ ಏನು 6 ತಿಂಗಳಿಂದ ಗೊಂದಲ ಇದೆ ರಾಜ್ಯದಲ್ಲಿ, ನಮ್ಮ ಪಕ್ಷದಲ್ಲಿ, ಅದು ಇತ್ಯರ್ಥ ಮಾಡ್ಲಿಕ್ಕೆ ಕರೆದರಂತ ನಮ್ಮ ಅನಿಸಿಕೆ. ಈಗ ಅಂತಿಮವಾಗಿ ಅವ್ರು ತೀರ್ಮಾನ ತಗೊಳ್ಳಿಕ್ಕೆ ಇತ್ಯರ್ಥಿ ತೆರೆ ಎಳಿಲಿಕ್ಕೆ ಕರೆದರಂತ ನಮಗಿರುವಂತಹ ಸೂಚನೆ ಅಥವಾ ನಮ್ಮ ಅನಿಸಿಕೆ. ಅತ್ತ ಸಿಎಂ, ಇತ್ತ ಡಿಸಿಎಂ ಡಿಕೆಶಿ ಕೂಡ ದೆಹಲಿ ಪ್ರಯಾಣ. ಇನ್ನು ಅಸಲಿ ದೆಹಲಿ ಆಟವೇ ಈಗ ಶುರುವಾಗಿದೆ. ಅದ್ಯಾವಾಗ ಸಿಎಂಗೆ ಬುಲಾವ್ ಬಂತೋ, ಇತ್ತ ಡಿಸಿಎಂ ಡಿಕೆಶಿ ಕೂಡ ಇಂದು ರಾತ್ರಿಯೇ ದೆಹಲಿಗೆ ತೆರಳಲಿದ್ದಾರೆ. ಮಧ್ಯಾಹ್ನ ನನ್ನನ್ನ ಕರೆದಿಲ್ಲ ಎಂದಿದ್ದ ಡಿಕೆ ಸಂಜೆ ಹೋಗೋ ನಿರ್ಧಾರ ಮಾಡಿದ್ದಲ್ಲದೆ ರಾತ್ರಿಯೇ ದೆಹಲಿಗೆ ತೆರಳಲಿದ್ದಾರೆ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ. ಹೋಗ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ. ಹೋಗ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ. ಹೋಗ್ತಾ ಇದ್ದೀನಿ.
ಒಟ್ಟಾರೆ 2028ರ ಚುನಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಈಗಿನಿಂದಲೇ ತಯಾರಿ ನಡೆಸಿದಂತೆ ಕಾಣುತ್ತಿದೆ. ಈ ಪ್ರಕಾರ ಗದ್ದುಗೆ ಗುದ್ದಾಟ ರೋಚಕ ಕ್ಲೈಮ್ಯಾಕ್ಸ್ ತಲುಪಿದೆ. ಇಂದು ಸಿಎಂ ದೆಹಲಿಗೆ ತೆರಳಲಿದ್ದು ನಾಳೆ ಹೈಕಮಾಂಡ್ ಜೊತೆ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಬಳಿಕ ಡಿಸಿಎಂ ಡಿಕೆಶಿ ಜೊತೆ ಪ್ರತ್ಯೇಕ ಚರ್ಚೆ ನಡೆಸುವ ಸಾಧ್ಯತೆ ಇದ್ದು ಶೀಘ್ರದಲ್ಲೇ ನಾಯಕತ್ವ ಬದಲಾವಣೆಯೋ ಅಥವಾ ಸಂಪುಟ ಪುನರ್ರಚನೆಯೋ ಅನ್ನೋ ಪ್ರಶ್ನೆಗೆ ಉತ್ತರದ ಜೊತೆ ಕುರ್ಚಿ ಕಿತ್ತಾಟಕ್ಕೂ ತೆರೆ ಬೀಳಲಿದೆ. ಹರೀಶ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.